ಹಲೋ ಗೈಸ್, ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ನಾನು ತುಂಬ ದಿನದಿಂದ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಟೈಮ್ ಬಂದಿದ್ದಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಆಮೇಲೆ ಜಾಸ್ತಿ ಈ ಮಂತಲ್ಲೇ 10K ಕಂಪ್ಲೀಟ್ ಆಗಲಿ ಅಂತ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಸ್ವಲ್ಪ ಆಚೆ ಬಂದಿದ್ವಿ ನಾನು ಮತ್ತು ನನ್ನ ತಂಗಿ. ಅವಳು ನಗ್ತಾ ಇದ್ದಾಳೆ. ಓದೋದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಅವ್ಳ ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ಪಾನಿಪುರಿ ತಿನ್ನಕೊಂತ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಹೇಗೆ ಅನಿಸ್ತಾ ಇದೆ ನಾನು ಮಾಡೋದು? ಏನಕ್ಕೆ ನಗ್ತಿದ್ಯಾ ನೀನು? ನಗ್ತಿದ್ದೆ ನೋಡಿ, ನಾನು ನಗ್ತಿದ್ದೆ ಅಂದರೆ ಅವಳು ನಗ್ತಿದ್ದಾಳ ಅಂತ. ಅಣ್ಣ ಇನ್ನು ಏನೋ ಬೇಕಣ್ಣ. ಏನೋ ಅಂತಂದರೆ ಒಂದು ಲೈನ್ಸ್ ಇದೆ ಆಯಿತಾ, ನನ್ನ ಕಡೆಯಿಂದ ಮತ್ತು ನನ್ನ ತಂಗಿ ಕಡೆಯಿಂದ. ಪಿಕ್ಸ್ ಫಾರ್ ಫನ್ ಅಷ್ಟೇ. ನೀವು ಮೀಟ್ ಮಾಡಿಲ್ಲ ಅಂತಂದರೆ, ನೀವು ನನ್ನನ್ನು ಒಳ್ಳೆ ಪ್ಲೇಸಲ್ಲಿ ಮೀಟ್ ಮಾಡಿಲ್ಲ ಅಂತಂದರೆ, ಐ ಹ್ಯಾವ್ ಚೂಸನ್ ದ ಗುಡ್ ಪ್ಲೇಸ್ ಟು ಮೀಟ್ ಯು ಆ್ಯಂಡ್ ಯು ಕ್ಯಾನ್ ಮೀಟ್ ಮೀ ಆಲ್ಸೋ. ದಿಸ್ ಇಸ್ ದ ಕೋಟ್. ಗೊತ್ತಿಲ್ಲ ಚೆನ್ನಾಗಿದೆಯೋ ಇಲ್ಲ ಅಂತ. ಲೆಟ್ಸ್ ಸಿ. ವಿ ಆರ್ ಗೋಯಿಂಗ್. ಇಂಗ್ಲೀಷ್ ಕನ್ನಡ ಎರಡು ಯಾಕೆ ಮಾತಾಡ್ತೀನಿ ಅಂತಂದರೆ, ಅದು ಸ್ವಲ್ಪ ನನ್ನ ಕೆಲಸದಲ್ಲಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗೆ ಮಾತಾಡ್ತೀನಿ. ಲೆಟ್ಸ್ ಗೋ. ಇವಾಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಂತರ ಚಿಕ್ಕದಾಗೈತೆ ಸ್ಪೂನ್. Oh my God! Wow! ಚೆನ್ನಾಗಿದೆ ಗೈಸ್. ಇದು ಸೇವ್ ಪುರಿ, ಇದು ಮಸಾಲೆ ಪುರಿ. ಬಂದಿದ್ದು ಫಸ್ಟ್ ಟೈಮ್ ಆಯಿತಾ. ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ನಮ್ಮ ಅಪ್ಪಾಜಿಯವರೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ, ಬಟ್ ರೇಟ್ ಜಾಸ್ತಿ ಅಂತೇಳಿ. ಲೈಕ್ ಅಲ್ಲಿ ಕೆಳಗಡೆ ಎಲ್ಲ ಸಿಗುತ್ತೆ, ಬಟ್ 30-35 ರುಪೀಸಿಗೆ ಸಿಗುತ್ತೆ. ಬಟ್ ಇಲ್ಲಿ 45, 50, 55 ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲೈಕ್ ಚೆನ್ನಾಗಿರ್ಬೇಕು ತಿಂದರೆ ಅಂತೇಳಿ ಇಲ್ಲಿ ಒಂದು ನಿಜ ಮಸ್ತಾಗಿತ್ತು. ಅದಕ್ಕೆ ಖಾಲಿ ಆಗಿದೆ. ನಮ್ದೆಲ್ಲ ಕೆಲಸ ಮುಗಿದ್ದು. ಆಮೇಲೆ ಸ್ವಲ್ಪ ಪಾನಿಪುರಿ ತುಂಬ ಖಾರ ಆಗಿಬಿಟ್ಟಿದೆ. ಸೇವ್ ಪುರಿ ಜಾಸ್ತಿ ಖಾರ ಆಗಿಬಿಟ್ಟಿದೆ. ಆಮೇಲೆ ಲಾಸ್ಟಲ್ಲಿ ಇವಳು ಪಾನಿ ಬೇರೆ ಇಸ್ಕೊಂಡು ಅದು ಕುಡಿದಕ್ಕೆ ಇನ್ನೂ ಖಾರ ಆಗಿಬಿಟ್ಟಿದೆ. ಓಕೆ ಗೈಸ್, ಇದು ನನ್ನ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ಇದು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬಾಯ್, ಲವ್ ಯು ಗೈಸ್. I just had to let you know you're